ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಫಾಸ್ಟ್ ಫುಡ್ಗಳಲ್ಲಿ ಹೆಚ್ಚಾಗಿ ನಾವು ಬಳಸ್ತೀವಿ ಅಲ್ವಾ, ಈ ಟೊಮೆಟೊ ಕೆಚಪ್. ಹಾಗೆ ಬ್ರೆಡ್ ಮೇಲೆಲ್ಲ ಹಾಕ್ಕೊಂಡು ತಿಂತೀವಲ್ಲ. ಈ ಟೊಮೆಟೊ ಕೆಚಪ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಹೆಲ್ದಿಯಾಗಿ. ಅದು ಯಾವ ರೀತಿ ಮಾಡೋದು ಅಂದರೆ, ಒಂದು ಪಾತ್ರೆಯಲ್ಲಿ ಒಂದು 6-7 ಟೊಮೆಟೊ, ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಒಂದು ಈರುಳ್ಳಿ, ಹಾಗೆ ಒಂದು 4 ಬ್ಯಾಡಗೆ ಮೆಣಸು, ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, 1-2 ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ 15 to 20 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಬೇಕು. ಅದನ್ನು ನಾವು ತಿರುಗಿಸ್ತಾ ಇದ್ದಂಗೆ ಅದು ಸ್ವಲ್ಪ ಕಲಡಬೇಕು, ಬೆಂದು ಕಲಕಬೇಕು. ಅದಾದಮೇಲೆ ಇವಾಗ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ ಅನ್ನೋವಾಗ ಅದಕ್ಕೆ ಹಾಕಿರುವಂಥ ಚಕ್ಕೆ, ಲವಂಗ, ಎಲೆ, ಪಲಾವ್ ಎಲೆ ಏನಿದೆ ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಬಿಟ್ಟು ಅದನ್ನು ಜರಡಿನಲ್ಲಿ ಸೋಸಬೇಕಾಗುತ್ತೆ. ಚೆನ್ನಾಗಿ ಸೋಸಿಬಿಟ್ಟು ಅದಾದಮೇಲೆ ಒಂದು ಬಾಣಲೆ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ತಿಕ್ನೆಸ್ ಬರೋವರೆಗೂ ಅದನ್ನು ಬೇಯಿಸಬೇಕಾಗುತ್ತೆ ನೀಟಾಗಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಚಮಚದಲ್ಲಿ ತಿರುಗಿಸ್ತಾ ಇರಬೇಕು. ಅದು ಟೊಮೆಟೊ ಕೆಚಪ್ ಯಾವ ತಿಕ್ನೆಸ್ ಇರುತ್ತೆ ನೋಡಿ, ಆ ತಿಕ್ನೆಸ್ ಬರೋವಾಗ ನಮಗೆ ಗೊತ್ತಾಗುತ್ತಲ್ವ, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇದೂ ಅಷ್ಟೇ ಒಂದು 10 ಮಿನಿಟ್ಸ್ ಹಾಗೇ ತಿರುಗಿಸ್ತಾ ಇರಬೇಕು ಚಮಚದಲ್ಲಿ. ಅದಾಗ ರೆಡಿ ಆಗುತ್ತೆ. ತಣ್ಣಗಾದಮೇಲೆ ಬಾಟ್ಲಿನಲ್ಲಿ ತುಂಬ್ಕೋಬೋದು.